ಎಹೆಂ ಎಹೆಂ ಚಟ್ಪಟಾಕ್ ಉಶ್ ಉಶ್ ಚಟ್ಪಟಾಕ್ ಡಮ್ ಡಮ್ ಚಟ್ಪಟಾಕ್ ಡಮ್ ಡಮ್. ತಗೋ, ಇವಾಗ ಇದು ಮಾಯೆ ಬಟ್ಟೆ ಆಗ್ಬಿಡ್ತು. ಅಮ್ಮ, ಆದ್ರೆ ಇದು ಬ್ಲ್ಯಾಕ್ ಆಗಿದೆ. ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದೀನಿ. ಹಂಗಿದ್ದಾಗ ಇದು ಬ್ಲ್ಯಾಕ್ ಆಗಿರತ್ತಲ್ಲ, ಬದ್ಮಾಶ್. ಅರೆ ಅಮ್ಮ, ಅವಳಿಗೆ ಗೊತ್ತಿಲ್ಲ, ಅವಳೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಲು. ಕೊಡಿ ಆ ಬಟ್ಟೆನ ಕೊಡಿ. ಅಮ್ಮ, ಈಗ ನಾವು ಅನ್ಕೊಂಡಿರುವ ಕೆಲಸ ಇದರಿಂದ ಆಗತ್ತೆ ಅಲ್ವಾ? ನನ್ನ ಬಗ್ಗೆನೇ ನಿನಗೆ ಅನುಮಾನನಾ? ಹಾಗಿದ್ರೆ ಆ ಬಟ್ಟೆಯನ್ನು ಕೊಡು. ಅಮ್ಮ, ಹಂಗಲ್ಲ, ನಿನ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಅಮ್ಮ. ತುಂಬಾ ಧನ್ಯವಾದ ಅಮ್ಮ. ಹೋಗಿ ಬರ್ತೀವಿ. ಧನ್ಯವಾದ ತಾಯಿ. ರವಿನನ್ನ ಕರ್ಕೊಂಡು ಅವ್ರ ಅಮ್ಮ ವನಿತಾ ಅಲ್ಲಿಂದ ಬೇಗ ಹೋಗ್ತಾರೆ. ಆ ರೂಮಿಂದ ಆಚೆ ಹೋಗ್ಬೇಕಂತ ಬೇಗ ಬೇಗ ಹೋಗ್ತಿರ್ತಾರೆ. ಆಗ ಹಿಂದ್ಗಡೆಯಿಂದ ಮಾಯಾ ಒಂದು ಬಟ್ಲನ್ನ ಎತ್ಕೊಂಡು ಡಮ್ 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 ಅಂತ ಹೊಡಿತಿರ್ತಾಳೆ. ಚೆನ್ನಾಗ್ ಗೊತ್ತಾಗ್ತಿತ್ತು ಮಾಯಾ ಕೋಪದಿಂದ ಆ ಬಟ್ಲನ್ನ ಜೋರಾಗಿ ಹೊಡಿತಿದ್ದಾಳೆ ಅಂತ. ಅಮ್ಮ, ದಯವಿಟ್ಟು ಕ್ಷಮಿಸು, ನಾನು ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟೆ. ನಾನು ತಗೊಂಡ್ ಬಂದಿದ್ದಮ್ಮ, ದಕ್ಷಿಣೆ ಕೊಡಕ್ಕೆ ಮರ್ತದೆ. ಈಗ್ಲೇ 1 ನಿಮಿಷ ಕೊಟ್ಟೆಮ್ಮ. ಹಂಗಂತ ಹೇಳಿ ಬ್ಯಾಗಿಂದ ಒಂದು ಕಟ್ಟು ದುಡ್ಡು ಹಂಗೆ ತೆಗೆದು ಆ ಮಾಯಾಗೆ ಕೊಟ್ಬಿಡ್ತಾಳೆ. ಆಮೇಲೆ ಅವಳು ಮಗಳನ್ನ ಕರ್ಕೊಂಡು ಅಲ್ಲಿಂದ ಬೇಗ ಆಚೆ ಬರ್ತಾಳೆ. ಈ ಮಾಯಾ ಯಾರು? ಇವಳು ಯಾಕೆ ಮಾಯ ಮಾಡಿರುವ ಒಂದು ಬಟ್ಟೆಯನ್ನು ಕೊಡ್ತಾಳೆ? ಅದು ಮಾತ್ರ ಅಲ್ಲದೆ ಇವಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಳ? ವಿನಿತಾ ಯಾರು? ರವಿನಾ ಯಾರು? ಯಾಕೆ ಇವರು ಇದನ್ನೆಲ್ಲ ತಗೊಂಡ್ರು? ತಿಳ್ಕೊಳ್ಳೋಣ. ವಿನಿತಾ ರವಿನಾ ಯಾರಂದ್ರೆ ಕೊನೆಗೆ ಅವ್ರಿಗೆ ಏನ್ ಬೇಕಾಗಿತ್ತು? ಅಮ್ಮ ನೋಡಮ್ಮ, ಇವತ್ತು ಕೂಡ ಅವಳು ನನ್ಗಿಂತ ಅಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ. ನಿನ್ನ ಆ ಮುಲ್ತಾನೆ ಮೆಟ್ಟೆ ಕೂಡ ನಾನು ಸುಂದರವಾಗಿಲ್ಲ. ಹೌದಾ? ಸರಿ, ಹಾಗಾದ್ರೆ ಇವಾಗ ಬೇರೆ ಏನಾದ್ರೂ ಮಾಡ್ತೀನಿ. ಅವಳು ಪಕ್ಕದ ಮನೆಯಲ್ಲಿ ಇದ್ದಾಳಲ್ವಾ, ಅವಳು ಹೊಸ ರೆಮಿಡಿ ಹೇಳಿದಾಳೆ, ಮಾಡೋಣ. ಅಮ್ಮ ಬೇಡ ಅಮ್ಮ, ಸಾಕು, ನಿಲ್ಸು. ಇದೆಲ್ಲ ಏನೂ ಆಗಲ್ಲ. ನೀನೇನಾದ್ರೂ ಮಾಡ್ಬೇಕನ್ಕೊಂಡ್ರೆ ಅವಳಿಗೇನಾದ್ರೂ ಮಾಡು. ಏನ್ ಹೇಳ್ತಿದ್ಯಾ? ನಾನ್ ಅವಳನ್ನೇನ್ ಮಾಡಕ್ಕಾಗತ್ತೆ? ನೀನು ಏನಾದ್ರೂ ಮಾಡಮ್ಮ, ಆದ್ರೆ ಅವಳು ನೋಡಕ್ಕೆ ಅಸಹ್ಯವಾಗಿರ್ಬೇಕು. ಆಗ ಎಲ್ಲರ ಕಣ್ಗೂ ನಾನ್ ಸುಂದರವಾಗಿ ಕಾಣಿಸ್ತೀನಿ. ಮೀನಾ ರವೀನಾನ ಚಿಕ್ಕ ತಂಗಿ, ಆದ್ರೆ ಸವತಿ ತಂಗಿ. ರವೀನಾ ಅವ್ರ ಅಪ್ಪ ಕೇದರ್ 1 ವರ್ಷದ ಮುಂದೆ ತೀರ್ಕೋತಾರೆ. ಮೀನಾನ ಜವಾಬ್ದಾರಿ ಈಗ ವಿನಿತನ್ ತಲೆ ಮೇಲೆ ಬಿದ್ದಿತ್ತು. ನಾವೇನ್ ಯೋಚನೆ ಮಾಡ್ಬೇಕಮ್ಮ? ಈಗ ಯಾಕೆ ನಾವ್ ಅವಳನ್ನ ನಮ್ ಜೊತೆ ಇಟ್ಕೋಬೇಕು? ಸ್ವಲ್ಪ ಯೋಚನೆ ಮಾಡಮ್ಮ ಮಗಳೇ. ನಿಮ್ಮಪ್ಪ ಇದ್ದಾನಲ್ವಾ, ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾನೆ. ಅವನು ಅರ್ಧ ಆಸ್ತಿ ಅವಳ ಮೇಲೆ ಬರ್ದಿಟ್ಬಿಟ್ಟು ಹೋಗಿದ್ದಾನೆ. ಅದು ಮಾತ್ರ ಅಲ್ದೆ ಬಿಟ್ಟಿಯ ಕೆಲ್ಸದವಳು ಸಿಕ್ತಿದ್ದಾಳೆ. ನಾವ್ ಯಾಕೆ ಬಿಡ್ಬೇಕು ಹೇಳು? ಮತ್ತೆ ಆ ಸೊತ್ತಲ್ಲ ನಮ್ ಕೈಗೆ ಬರೋವರೆಗೂ ಅವಳನ್ನ ಮನೇಲಿಟ್ಕೊಂಡು ಕೆಲ್ಸ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಈ ರೀತಿ ಮೀನಾ ಅದೇ ಮನೆಯಲ್ಲಿ ಅವ್ರ ಜೊತೆನೆ ಜೀವನ ಸಾಗಿಸ್ತಿದ್ಲು. ಅದು ಮಾತ್ರ ಅಲ್ದೆ ಆ ಮನೆ ಕೆಲ್ಸ ಪೂರ್ತಿ ಅವಳೇ ಮಾಡ್ತಿದ್ಲು. ಇಷ್ಟು ಕೆಲ್ಸ ಮಾಡಿದ ನಂತರ ಕೂಡ ಅವಳಿಗೆ ತಿನ್ನೋದಕ್ಕೆ ಒಂದು ಒಳ್ಳೆ ಊಟ ಅಂತ ಸಿಗ್ತಾನೆ ಇರ್ಲಿಲ್ಲ. ತುಂಬಾ ಪಾಪ ಕಷ್ಟಪಡ್ತಿದ್ಲು. ಆದ್ರೆ ಅವಳು ಯಾವಾಗ ಆಚೆ ಹೋದ್ರು ಅವಳನ್ನ ಯಾರ್ ನೋಡಿದ್ರು ಅವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಎಲ್ಲರೂ ಹೊಗಳಕ್ ಶುರು ಮಾಡ್ತಾರೆ. ಇದೇನೆ ಆ ದೊಡ್ಡವಳಿಗೆ ನೋಡಿದ್ರೆ ಆಗೋದೇ ಇಲ್ಲ. ಅಮ್ಮ, ಒಂದೇ ವಿಷಯ, ನನ್ನ ಬರ್ತ್ಡೇ ಪಾರ್ಟಿಗಂತ ಮುಂಚೆ ಅವಳು ಮುಖ ಹಾಳಾಗ್ಬೇಕು. ಇಲ್ಲಾಂದ್ರೆ ಮುಖದ ಮೇಲೆ ಎಣ್ಣೆ ಹಾಕು, ಇಲ್ಲ ಮೇಲೆಯಿಂದ ಅವಳನ್ನ ತಳ್ಬಿಡು. ಇಲ್ಲಮ್ಮ, ಹಂಗಲ್ಲ ನಾವು ಮಾಡಕ್ಕಾಗೋದಿಲ್ಲ. ಜ್ಞಾಪಕ ಇಲ್ವಾ ಆ ವಕೀಲ್ ಏನ್ ಹೇಳಿದ್ರಂತ? ಅವಳು ನಮ್ ಜೊತೆ ಇರೋವರೆಗೂ ಅವಳು ಚೆನ್ನಾಗಿರ್ಬೇಕು. ಅವಳಿಗೇನಾದ್ರೂ ಆಗ್ಬಿಟ್ರೆ ಅವಳ ಹೆಸರು ಮೇಲೆ ಇರುವ ಆಸ್ತಿ ನಮ್ಮ ಹೆಸರಿಗೆ ಬರೋದಿಲ್ಲ. ಆದ್ರೆ ಅಮ್ಮ, ಇದನ್ನೆಲ್ಲ ನೋಡಿ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಮ್ಮ. ಅವಳು ನನಗಿಂತ ಸುಂದರವಾಗಿದ್ದಾಳ ಅಂತ ಯಾರು ನನ್ನ ನೋಡೋದೇ ಇಲ್ಲ. ಎಲ್ಲರೂ ಅವಳನ್ನ ನೋಡ್ತಾರೆ. ಅಮ್ಮ, ನನ್ ಫ್ರೆಂಡ್ಸ್ ಬರ್ತಿದ್ದಾರೆ. ರೋನಕ್ ಕೂಡ ಅವತ್ತು ಬರ್ತಿದ್ದಾನಮ್ಮ. ಒಂದ್ ವೇಳೆ ಇವಳನ್ನ ನೋಡ್ಬಿಟ್ರೆ ರೋನಕ್? ಬೇಡ ಅಮ್ಮ, ನನ್ ಕೈಲದೆಲ್ಲ ತಡ್ಕೊಳಕ್ಕಾಗೋದಿಲ್ಲ. ಅಷ್ಟೇ ಅಮ್ಮ, ಒಂದಿನ ಎಲ್ಲಾದ್ರೂ ಕಳ್ಸ್ಬಿಡು, ಇಲ್ಲಾಂದ್ರೆ ರೂಮಲ್ಲಿ ಲಾಕ್ ಮಾಡು. ಹಾ, ಹಾಗಾದ್ರೆ ಪಾರ್ಟಿಯಲ್ಲಿ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ? ನೀನ್ ಯೋಚನೆ ಮಾಡ್ಬೇಡ, ಇದಕ್ಕೆಲ್ಲ ಒಂದು ಪರಿಹಾರ ನನ್ನತ್ರ ಇದೆ. ನೀನು ನನ್ ಜೊತೆ ಬಾ. ಹಂಗಂತ ಹೇಳಿ ಮಗಳನ್ನ ಮಾಯಾ ಹತ್ರ ಕರ್ಕೊಂಡೋಗ್ತಾಳೆ. ಅದೇ ಮಂತ್ರ ತಂತ್ರಗಳು ಮಾಡುವ ಮಾಯಾ. ನಿಮ್ಮ ಸವತಿ ಮಗಳ ಮೇಲೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕು. ಅವಳನ್ನ ಅಸಹ್ಯವಾಗಿ ಬದಲಾಯಿಸ್ಬೇಕಷ್ಟೇ ಅಲ್ವಾ? ಆದ್ರೆ ದಕ್ಷಿಣೆ ಜಾಸ್ತಿ ಕೊಡ್ಬೇಕಾಗುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ದಯವಿಟ್ಟು ನೀನು ಮಾಡ್ಬೇಕಾಗಿರೋದ್ ಮಾಡು. ಅವಳು ಅಸಹ್ಯವಾಗಿ ಬದಲಾಗ್ಬೇಕು, ಮತ್ತೆ ನನ್ನ ಮಗಳು ಸುಂದರವಾಗಿರ್ಬೇಕು. ನೋಡೋರೆಲ್ಲ ನನ್ನ ಮಗಳನ್ನ ನೋಡ್ತಾನೇ ಇರ್ಬೇಕು, ದೇವತೆ ತರ. ನನ್ನ ಮಗಳು ಆ ದೇವತೆ ತರ ಬದಲಾಗ್ಬೇಕು. ಸರಿ ಆಯ್ತು, ಹಾಗಾದ್ರೆ ನಾನೊಂದು ಬಟ್ಟೆಯನ್ನು ಮಾಯ ಮಂತ್ರಗಳನ್ನು ಮಾಡಿ ನಿಮಗೆ ಕೊಡ್ತೀನಿ. ಆ ಬಟ್ಟೆಯನ್ನು ಉಪಯೋಗಿಸಿ ಒಂದ್ ಕಡೆ ಇರೋದನ್ನ ನಿನ್ನ ಹೆತ್ತ ಮಗಳಿಗೆ ಕೊಡು, ಇನ್ನೊಂದು ಕಡೆ ನಿನ್ನ ಸವತಿ ಮಗಳಿಗೆ ಕೊಡು. ಆದ್ರೆ ಬಟ್ಟೆ ಹಾಕೊಳ್ಳೋದ್ರಿಂದ ಮುಖ ಅಸಹ್ಯವಾಗಿ ಹೆಂಗ್ ಬದಲಾಗತ್ತೆ? ಆ ಬಟ್ಟೆನ ಉಪಯೋಗಿಸಿ ಹೊಲಿದಿರುವ ಯಾವುದೋ ಒಂದು ಬಟ್ಟೆನ ನೀವು ಹಾಕೋಬೇಕು. ಆಗ ನೀವ್ ಅನ್ಕೊಂಡಿದ್ದು ಖಂಡಿತ ನಡೆಯುತ್ತೆ. ರವೀನಾ ಮತ್ತೆ ವಿನಿತಾ ಅಲ್ಲಿಂದ ಹೊರಡ್ತಾರೆ. ಮನೆಗೆ ಹೋದ್ಮೇಲೆ ಅವ್ರು ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಒಂದು ಬಟ್ಟೆ ಮೇಲೆ ರವೀನನ ಹೆಸರು ಬರ್ದಿರುತ್ತೆ, ಮತ್ತೆ ಇನ್ನೊಂದರ ಮೇಲೆ ಮೀನಾನ ಹೆಸರು ಬರ್ದಿರ್ತಾರೆ. ಸ್ವಲ್ಪ ದಿನದ ನಂತರ, ಏನಮ್ಮ ಇದು? ನಮ್ಮಿಬ್ಬರಿಗೂ ಒಂದೇ ಕಲರ್ ಡ್ರೆಸ್ ಮಾಡ್ಸಿದ್ಯಾ? ಇದ್ರಲ್ಲಿ ಹೆಂಗ್ ಗೊತ್ತಾಗತ್ತೆ ಅವಳು ಯಾವ್ದು ಹಾಕೋಬೇಕು, ನಾನ್ ಯಾವ್ದು ಹಾಕೋಬೇಕಂತ?
ನೀನ್ ಈ ತರ ಮಾಡಿದ್ರೆ ಹೆಂಗಮ್ಮ ಗೊತ್ತಾಗತ್ತೆ? ಅಯ್ಯೋ ಯೋಚನೆ ಮಾಡ್ಬೇಡ. ನಾನು ನಿನ್ಮೇಲೆ ಗೋಲ್ಡನ್ ಬಟನ್ಸ್ ಹೋಲ್ಸಿದೀನಿ, ಅರ್ಥ ಆಯ್ತಾ? ಅವಳಿಗೆ ಸಿಲ್ವರ್. ಆಮೇಲೆ ಈ ಗೌನ್ಗಳ ಒಳಗಡೆ ಯಾರ್ಯಾರ್ಗ್ ಯಾವ ಬಟ್ಟೆ ಅಂತ ಅದನ್ನ ಕರೆಕ್ಟಾಗಿ ಹೋಲ್ಸಿದೀನಿ. ಬೇಗ ಬಾ, ತಗೊಂಡ್ ಹೋಗಿ ಇದನ್ನ ಅವಳಿಗೆ ಕೊಟ್ಬರೋಣ. ಆಮೇಲೆ ನೋಡೋಣ ಈ ಮಾಯಾ ಗೌನ್ಗಳ ಮಹಿಮೆ. ಹಂಗಂತ ಹೇಳಿ ಅವರು ಗೌನನ್ನ ಎತ್ಕೊಂಡೋಗಿ ಅವಳಿಗೆ ಕೊಡಕ್ಕೆ ಹೋಗ್ತಾರೆ. ಮೀನಾ, ಮೀನಾ, ತಗೋ, ಅಮ್ಮ ನಿನ್ಗೋಸ್ಕರ ಹೊಲ್ಸಿದಾಳೆ. ಇದನ್ನ ನೀನೇ ಹಾಕ್ಕೋಬೇಕಾಯ್ತಾ? ಅಕ್ಕ, ಯಾಕಿದು ಬೇಡ? ನೋಡ್ತಿದ್ರೆ ತುಂಬಾ ಕಾಸ್ಟ್ಲಿ ಅನ್ಸತ್ತೆ. ನನ್ಗಿದೆಲ್ಲ ಬೇಡ. ನಾನ್ ಯಾವ್ದೋ ಒಂದ್ ಹಾಕ್ಕೋತೀನಿ ಬಿಡಿ. ಇವತ್ ನಿಮ್ ಬರ್ಡೇ ಅಲ್ವಾ, ನೀವೇ ಹಾಕ್ಕೋಬೇಕು. ಹೇಳಿದ್ದು ಮಾಡು, ಅರ್ಥ ಆಯ್ತಾ? ನೀನ್ ಹೇಳೋದನ್ ಮಾಡಕ್ಕೆ ನಾವಿಲ್ಲಿಲ್ಲ. ನೀನೇನಾದ್ರೂ ಬಿಕಾರಿ ಬಟ್ಟೆ ಹಾಕೊಂಡ್ ಬಂದ್ರೆ ನೋಡೋರ್ ಏನ್ ಅನ್ಕೋತಾರೆ? ನಾವೇನೋ ನಿನ್ನ ಟಾರ್ಚರ್ ಮಾಡ್ತಿದೀವಿ ಅನ್ಕೊಳಲ್ವಾ? ನಾವೇನೋ ಪಾಪ ಮಗಳು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋರು. ಕೊಟ್ಟಿರೋದನ್ನ ಹಾಕೊಂಡ್ ಬಾ. ಬೇಗ ಹಾಕೊಂಡು ಪಾರ್ಟಿಗ್ ಬಾ, ಕೆಲ್ಸಗಳು ಜಾಸ್ತಿ ಇದೆ. ಹಂಗಂತ ಹೇಳಿ ಆ ಗೌನ್ನ ಕೊಟ್ಬಿಟ್ ಹೋಗ್ಬಿಡ್ತಾರೆ. ಆದ್ರೆ ಅವಳಿಗೆ ಆ ಗೌನ್ ಹಾಕೊಳ್ಳೋದು ಇಷ್ಟ ಇಲ್ಲ. ಆದ್ರೆ ಅವ್ರು ಬೈತಾರಂತ ಹಾಕೋತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಇನ್ನೊಂದ್ ಕಡೆ ರವಿನಾ ತುಂಬಾನೇ ಸಂತೋಷವಾಗಿರ್ತಾಳೆ. ಇವತ್ತೀ ಗೌನ್ ಹಾಕೊಂಡ್ ತುಂಬಾ ಸಂತೋಷವಾಗಿರುತ್ತೆ. ನಾನು ರೋನಕ್ ನೋಡ್ತಾರೆ, ರೋನಕ್ಕೆ ನಾನು ಇಷ್ಟ ಆಗ್ತೀನಿ. ನಾನು ಅವನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತೀನಿ. ಇನ್ನೊಂದ್ ಕಡೆ ಮೀನೋ, ಅವಮಾನನೇ ಅವಮಾನ ನಿನ್ಗೆ. ಅಬ್ಬಾ, ತುಂಬಾ ಚೆನ್ನಾಗಿರುತ್ತೆ ನೋಡು. ಹೋಗಿ ರೆಡಿಯಾಗಿ ಆ ಗೌನ್ ಹಾಕೊಳ್ಳೋಣ ಅಂತ ರವಿನಾ ಒಳ್ಗಡೆ ಹೋಗ್ತಾಳೆ. ಅರೇ ರೋನಕ್, ಬಂದ್ಯಾ? ರವಿನಾ ನಿನ್ ಬಗ್ಗೆನೆ ಅವಾಗ್ಲಿಂದ ಕೇಳ್ತಾನೆ ಇದ್ಲು ನೋಡು. ಆದ್ರೆ ರವಿನಾ ಎಲ್ಲಿದ್ದಾಳೆ ಆಂಟಿ? ಅವಳು ಅದೇ ರೆಡಿ ಆಗ್ತಿದ್ದಾಳೆ. ಅವಳು ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಅವಳು ನಿಜವಾಗ್ಲೂ ನೋಡೋದಕ್ಕೆ ಯಾವಾಗ್ಲೂ ಸುಂದರವಾಗಿರ್ತಾಳೆ. ಆದ್ರೆ ಇವತ್ತವಳು ಹಾಕೊಳ್ಳೋ ಗೌನು ನಿಜವಾಗ್ಲೂ ಇನ್ನೂ ಸುಂದರವಾಗಿದ್ದಾಳೆ. ಅವಳನ್ನ ನೋಡಿದ್ರೆ ನೀವ್ ನೋಡ್ತಾನೇ ಇರ್ತೀರಾ. ಹಂಗಂತ ಹೇಳ್ತಾನೆ ಇರ್ತಾರೆ. ಆದ್ರೆ ರೋನಕ್ ಗಮನ ಬೇರೆ ಎಲ್ಲೋ ಇರುತ್ತೆ. ರೋನಕ್ ಮಾತ್ರ ಅಲ್ಲ, ಆ ಪಾರ್ಟಿಗೆ ಬಂದಿರೋರು ಎಲ್ಲಾರು ಅವಳನ್ನೇ ನೋಡ್ತಿರ್ತಾರೆ. ಏನಾಯ್ತು ಅಂತ ಅವ್ರ ಅಮ್ಮನಿಗೆ ಅರ್ಥನೇ ಆಗಲ್ಲ. ಅವರು ತಿರುಗಿ ನೋಡ್ತಾರೆ. ನೋಡಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ. ಅರೆ ಏನು, ಇವಳು ಮುಂಚೆಗಿಂತ ತುಂಬಾ ಸುಂದರವಾಗಿ ಕಾಣಿಸ್ತಿದ್ದಾಳಲ್ವಾ? ಏನ್ ಇವಳು ಇಷ್ಟು ಸುಂದರವಾಗಿದ್ದಾಳೆ? ಏನಾಯ್ತು? ಆಂಟಿ, ಯಾರಿಕೆ ಇಷ್ಟು ಸುಂದರವಾದ ಹುಡುಗಿನ ನಾನು ಮುಂಚೆ ನೋಡ್ಲೇ ಇಲ್ಲ. ಅರೆ ಇವಳೇನು ಅಷ್ಟು ಸುಂದರವಾಗಿಲ್ಲ. ಇನ್ನು ನೀನು ನನ್ನ ಮಗಳನ್ನ ನೋಡಿಲ್ಲ ಅಲ್ವಾ? ರವಿನ ಬಂದ್ರೆ ನೋಡಿ, ಇವಳು ಮನೆ ಕೆಲ್ಸದವಳು. ಇರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳಂತ. ರವಿನಾನ ಕರ್ಕೊಂಡ್ ಬರೋಣ ಅಂತ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ರವಿನಾ ಪಾಪ ತುಂಬಾ ಅಳ್ತಾ ಇರ್ತಾಳೆ. ಅಮ್ಮ ರವಿನಾ, ಏನಾಯ್ತಮ್ಮ ರವಿನಾ ನಿಂಗೆ? ರವಿನಾನ ಅವ್ರಮ್ಮ ನೋಡಿದ ತಕ್ಷಣ ಅವ್ರಮ್ಮನೇ ಭಯ ಪಟ್ಕೊಂಡು ಜೋರಾಗಿ ಕಿರ್ಚ್ಬಿಡ್ತಾಳೆ. ಅವಳು ನೋಡೋದಕ್ಕೆ ಅಷ್ಟು ಅಸಹ್ಯವಾಗಿರ್ತಾಳೆ. ಕೈಕಾಲು ಮುಖ ಎಲ್ಲ ಕೂದಲು ಬೆಳ್ದಂಗೆ, ನೋಡೋದಕ್ಕೆ ತುಂಬಾ ಕಪ್ಪಗೆ, ತುಂಬಾ ಅಸಹ್ಯವಾಗಿರ್ತಾಳೆ. ಅಯ್ಯೋ, ಇದು ಹೆಂಗಮ್ಮ ಸಾಧ್ಯ ಆಯ್ತು? ಯಾಕಂದ್ರೆ ನಿನ್ನ ಟೈಲರ್ ಬೇರೆ ಬೇರೆ ಡ್ರೆಸ್ಗೆ ಹಾಕ್ಬೇಕಿರುವ ಬಟ್ಟೆನ ಮಿಸ್ ಮ್ಯಾಚ್ ಮಾಡಿ ಹಾಕಿದಾನೆ. ಇಲ್ಲಿ ನೋಡಮ್ಮ, ಈ ಬಟ್ಟೆ ಒಳಗಡೆ ಆ ಕಪ್ಪು ಬಟ್ಟೆ ಮೇಲೆ ಮೀನನ ಹೆಸರು ಬರ್ದಿದೆ ಅಮ್ಮ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಕರ್ಮ ರಿಪೀಟ್ಸ್ ಅಂತ. ಅದೇ ಆಗತ್ತಲ್ವಾ? ರವಿನ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ಲು, ಅದು ಅವಳಿಗೆ ರಿವರ್ಟ್ ಆಯ್ತು. ಈಗ ಅವಳಿಗೆ ಯಾರಿಗೂ ಮುಖ ತೋರ್ಸಕ್ಕೆ ಆಗಲ್ಲ. ಸೂರಜ್ಪುರ್ ಅನ್ನೋ ಗ್ರಾಮದಲ್ಲಿ ಕೋಮಲ್ ಎನ್ನುವ ಒಂದು ಹುಡುಗಿ ಇದ್ಲು. ಅವಳ ಹೆಸರು ತರನೇ ಅವಳು ಕೂಡ ಕೋಮಲವಾದ ಸ್ವಭಾವ. ಅವಳು ತುಂಬಾ ಒಳ್ಳೆಯವಳು. ಈ ಚಿಕ್ಕ ವಯಸ್ಸಲ್ಲ ಎಲ್ಲಾರ್ಗೂ ಸಹಾಯ ಮಾಡ್ತಿದ್ಲು. ಕೋಮಲ್ ಅವ್ರಮ್ಮ ಅವಳು ಚಿಕ್ಕ ಮಗು ಇದ್ದಾಗ್ಲೇ ತೀರ್ಕೋತಾರೆ. ಅವರಪ್ಪ ಬೇರೆ ಮದ್ವೆ ಮಾಡ್ಕೋತಾರೆ. ಅವಳ ಸವತಿ ತಾಯಿ ಸೀಮಾ ತುಂಬಾನೇ ಕೆಟ್ಟವಳು. ಪಾಪ ಕೋಮಲ್ನ ಅವಳು ಚೆನ್ನಾಗೇ ನೋಡ್ಕೊಳ್ಳೋದೇ ಇಲ್ಲ. ಕೋಮಲ್ ಪಾಪ ಚಿಕ್ಕ ಹುಡುಗಿ, ಆದ್ರೂ ಮನೆ ಕೆಲ್ಸ ಎಲ್ಲ ಮಾಡ್ಬೇಕು. ಆದ್ರೆ ಪ್ರಿಯಾನ ಚೆನ್ನಾಗ್ ನೋಡ್ಕೋತಾಳೆ. ಕೋಮಲ್ ಅವರಪ್ಪ ಸಂಪಾದನೆಗೋಸ್ಕರ ಸಿಟಿಗೋಗಿರ್ತಾರೆ. ಅದರಿಂದ ಸೀಮಾ ಮತ್ತೆ ಪ್ರಿಯಾ ಕೋಮಲ್ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏಯ್ ಕತ್ತೆ, ಇಲ್ ಬಂದ್ ಕುತ್ಕೊಂಡು ಏನ್ ಓದ್ತಾ ಇದ್ಯಾ? ಅಲ್ಲಿರೋ ಪಾತ್ರೆಗಳೆಲ್ಲ ಸತ್ತೋಗಿರೋ ನಿಮ್ಮಮ್ಮ ತೊಳಿತಾರ? ಅಮ್ಮ, ಇವಾಗ ತಾನೇ ಬಟ್ಟೆ ಹೋಗ್ಬಿಟ್ ಬಂದೆ. ಸ್ವಲ್ಪತ್ ಓದ್ಬಿಟ್ ಬರ್ತೀನಮ್ಮ, ನಾಳೆ ಟೆಸ್ಟ್ ಇದೆ. ಅರೆ, ಓದ್ಬಿಟ್ಟೇನ್ ದೊಡ್ಡ ಕಲೆಕ್ಟರ್ ಆಗ್ತೀಯಾ? ಮುಚ್ಕೊಂಡ್ ಬಂದು ಕೆಲ್ಸ ಮಾಡು. ನಿನ್ ಮುಖಕ್ಕ ಅದೇ ಕರೆಕ್ಟ್. ನಿನ್ ಯೋಗ್ಯತೆ ಏನಂತ ಜ್ಞಾಪಕ ಮಾಡ್ಬೇಕಾ? ಸರಿ ಅಮ್ಮ, ಈಗ್ಲೇ ಬಂದ್ ಕೆಲ್ಸ ಮಾಡ್ತೀನಿ. ಕೋಮಲ್ ಪಾಪ ಓದೋದನ್ನ ಬಿಟ್ಟು ಮತ್ತೆ ಪಾತ್ರೆ ತೊಳಿಯಕ್ ಹೋಗ್ಬಿಡ್ತಾಳೆ. ಒಂದಿನ ಸೀಮಾ ಅವಳ ಹೆತ್ತ ಮಗಳಿಗೆ ತುಂಬಾ ಬಟ್ಟೆಗಳನ್ನ ತೋರಿಸ್ತಿರ್ತಾಳೆ. ಇಲ್ ನೋಡಮ್ಮ, ನಿನ್ಗೋಸ್ಕರ ನಿಮ್ಮಪ್ಪ ಎಷ್ಟು ಬಟ್ಟೆ ತೆಗೆದು ಕಳ್ಸಿದಾರೆ ಅಂತ. ಇದನ್ನ ಹಾಕೊಂಡ್ರೆ ನೀನು ರಾಜಕುಮಾರಿ ತರ ಇರ್ತೀಯ. ಅಮ್ಮ, ಈ ಡ್ರೆಸ್ ಎಲ್ಲ ಹಾಕೊಂಡ್ರೆ ನನ್ಗೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಇದೆಲ್ಲ ನನ್ಗೇನಾ ಅಮ್ಮ? ಹೌದು ಕಣೋ, ನಿನ್ಗೋಸ್ಕರ ನಿನ್ನಪ್ಪ ಎಲ್ಲಾ ಕಳ್ಸ್ಕೊಟ್ಟಿದ್ದಾರೆ. ಇವಳಿಗೋಸ್ಕರ ನಾನು ಒಂದು ಕೂಡ ಕೊಡೋದಿಲ್ಲ. ಆಗ ಅಲ್ಲಿ ಕೋಮಲ್ ಬರ್ತಾಳೆ.
ಅಮ್ಮ ಹಾಕೊಳಕ್ಕೆ ನನ್ನ ಹತ್ರನೂ ಬಟ್ಟೆ ಇಲ್ಲ, ನನ್ಗೂ ಒಂದಾದ್ರೂ ಕೊಡಿ ಅಮ್ಮ. ಎಲ್ಲ ಕಿತ್ತೋಗಿದೆ ಅಮ್ಮ ನನ್ ಬಟ್ಟೆ. ಹೊಸ ಬಟ್ಟೆ ಹಾಕೋ, ನೀನೇನ್ ಮಾಡ್ತೀಯ? ಇವಳ್ದು ಹಳೆ ಬಟ್ಟೆ ಇದೆ, ಹಾಕೋ. ನಿನ್ಗೋಸ್ಕರ ನಿಮ್ಮಪ್ಪ ಏನೂ ಕಳ್ಸಿಲ್ಲ. ನನ್ನ ಹಳೆ ಬಟ್ಟೆ ಹಾಕೋ ನೀನು. ಅಮ್ಮ ಇವಳು ಅದಕ್ಕೆ ಲಾಯಕ್ ಬಿಡಿ. ಕೋಮಲ್ ಬೇಜಾರಾಗಿ ಪಾಪ ಅಲ್ಲಿಂದ ಹೋಗ್ಬಿಡ್ತಾಳೆ. ಕೋಮಲ್ ಮತ್ತೆ ಪ್ರಿಯಾ ಎಲ್ಲೋ ಆಚೆ ಹೋಗ್ತಿರ್ತಾರೆ. ಪ್ರಿಯಾ ಹೊಸ ಬಟ್ಟೆ ಹಾಕಿರ್ತಾಳೆ, ಕೋಮಲ್ ಪಾಪ ಅದೇ ಹಳೆ ಬಟ್ಟೆ ಹಾಕೊಂಡಿರ್ತಾಳೆ. ಆಗ ಪ್ರಿಯಾ ಫ್ರೆಂಡ್ಸ್ ಚಿಂಕಿ ಮತ್ತು ಮಿಂಕಿ ರೋಡಲ್ಲಿ ಅವ್ರಿಗೆ ಸಿಗ್ತಾರೆ. ಅರೆ ಪ್ರಿಯಾ, ಇವತ್ತು ಹೊಸ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಎಲ್ಲಿಂದ ತಗೊಂಬಂದ್ರಿ? ಇದು ನಮ್ಮಪ್ಪ ನನಗೋಸ್ಕರ ಊರಿಂದ ಇಸ್ಕಳ್ಸಿದ್ರು. ಕೋಮಲ್, ನಿನ್ಗೋಸ್ಕರ ನಿಮ್ಮಪ್ಪ ಟೌನಿಂದ ಏನ್ ಕೊಟ್ಟು ಕಳ್ಸಿಲ್ವಾ? ಇವಳಂದ್ರೆ ಯಾರಿಗೂ ಇಷ್ಟ ಅಲ್ಲ, ಅದಕ್ಕೆ ಅಪ್ಪ ಇವಳಿಗೋಸ್ಕರ ಏನೂ ಕೊಟ್ಟು ಕಳ್ಸೋದಿಲ್ಲ. ಇವಳು ಹಳೆ ಬಟ್ಟೆ ಹಾಕೊಂಡು ತಿರ್ಗಾಡ್ತಿರ್ತಾಳೆ, ನೋಡಿದ್ರೇನೆ ಇಷ್ಟ ಅಲ್ಲ ನನಗೆ. ಇವತ್ತು ನನ್ನ ಬರ್ತ್ಡೇ, ನನ್ ಮನೆಯಲ್ಲಿ ಪಾರ್ಟಿ ಇದೆ. ಕೋಮಲ್ ನೀನು ಬಾ, ಪ್ರಿಯಾ ನೀನು ಬರ್ಬೇಕು. ಅರೆ ನೀನ್ ಇವಳನ್ನ ಯಾಕೆ ಕರಿತಿದ್ಯಾ? ಇವಳಿಗೆ ಮನೇಲಿ ತುಂಬಾ ಕೆಲ್ಸ ಇರುತ್ತೆ, ಅದು ಹಳೆ ಬಟ್ಟೆ ಹಾಕೊಂಡ್ ಬರ್ತಾಳೆ. ಇವಳ ಹತ್ರ ಹೊಸ ಬಟ್ಟೆನೂ ಇಲ್ಲ. ನಾನ್ ಯಾಕೆ ಕರ್ದೆ ಅಂದ್ರೆ ಮನೇಲಿ ಕೆಲ್ಸ ಏನಾದ್ರೂ ಮಾಡ್ಕೊಡ್ತಾಳೇನೋ ಅಂತ. ಹಂಗಂತೇಳಿ ಹುಡುಗಿರೆಲ್ಲ ನಗಕ್ ಶುರು ಮಾಡ್ತಾರೆ. ಅದನ್ ಕೇಳಿಸ್ಕೊಂಡ್ ಕೋಮಲ್ಗೆ ತುಂಬಾ ಬೇಜಾರಾಗುತ್ತೆ. ಕೋಮಲ್ ಬೇಜಾರಾಗಿ ಅಲ್ಲಿಂದ ಮನೆಗೆ ಹೋಗ್ತಾ ಇರ್ತಾಳೆ. ಅವಾಗ ಅವಳು ಏನ್ ನೋಡ್ತಾಳಂದ್ರೆ, ಒಬ್ಬ ಜಾದೂಗಾರ ಒಂದು ಪಕ್ಷಿನ ಪಂಜರದಲ್ಲಿ ಬಂಧಿಸಿ ಅದನ್ನ ಎತ್ಕೊಂಡು ಆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಕೋಮಲ್ ಪಾಪ ತುಂಬಾನೇ ಬೇಜಾರಾಗ್ತಾಳೆ. ಆ ಹಕ್ಕಿ ತುಂಬಾನೇ ಸುಂದರವಾಗಿರುತ್ತೆ. ಅರೆ ಪಾಪ ಈ ಪಕ್ಷಿ ಎಷ್ಟು ಬೇಜಾರಾಗಿದೆ, ಇದನ್ ಯಾಕೆ ಈ ಪಂಜರದಲ್ಲಿ ಬಂಧಿಸ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಾರೆ? ಈ ಜಾದೂಗಾರರಿಗೆ ಬೇರೆ ಕೆಲ್ಸನೇ ಇಲ್ಲ. ಹಂಗಂತ ಅನ್ಕೊಂಡು ಪಕ್ಷಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅವಳು ಆ ಪಂಜರನ ಎತ್ಕೊಂಡ್ ಬರೋದಕ್ಕೆ ಹೊಡ್ತಾ ಇರ್ತಾಳೆ. ಹೆಂಗೋ ಹಂಗ್ ಮಾಡಿ ಅವಳು ಆ ಪಂಜರವನ್ನು ಆ ಜಾದೂಗಾರ ಹತ್ರ ಇಂದ ಕಿತ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಳೆ. ಜಾದೂಗಾರ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಕೈಯಲ್ಲಿರೋ ಪಂಜರವನ್ನು ಕೆಳಗಡೆ ಇಟ್ಟು ನೀರ್ ಕುಡಿಯೋಣ ಅಂತ ಕಾಯ್ತಿರ್ತಾರೆ. ಆಗ ಕೋಮಲ್ ಇದೇ ಚಾನ್ಸ್ ಅಂತ ಅನ್ಕೊಂಡು ಬೇಗ ಬಂದು ಆ ಪಂಜರವನ್ನು ಎತ್ಕೊಂಡು ಓಡ್ಬಿಡ್ತಾಳೆ. ಆ ಜಾದೂಗಾರ ಅದನ್ನ ನೋಡಿ ಹಿಂದ್ಗಡೆನೆ ಓಡ್ತಾ ಇರ್ತಾನೆ. ಕೋಮಲ್ನ ನಿಲ್ಲು ನಿಲ್ಲು ಅಂತ ಕರಿತಾ ಇರ್ತಾನೆ. ಅರೆ ಓ ಹುಡುಗಿ, ಆ ಗೂಡು ಹಿಂದೆ ಕೊಡು, ಎಲ್ಲೋಗ್ತಿದ್ಯಾ? ಆದ್ರೆ ಕೋಮಲ್ ಅವನ್ ಕರೆಯೋದನ್ನೆಲ್ಲ ಏನು ಕಿವಿಯಲ್ಲಿ ಹಾಕೋದೆ ಅಲ್ಲಿಂದ ಬೇಗ ಬೇಡ ಹೋಗಕ್ ಶುರು ಮಾಡ್ಬಿಡ್ತಾಳೆ. ಆ ಜಾದೂಗಾರ ಅವಳ ಹಿಂದೆ ಇಲ್ಲ ಅಂತ ಅವಳು ಗ್ರಹಿಸಿ ಆ ಪಕ್ಷಿಗೆ ಅವಳು ಬಿಡುಗಡೆ ಕೊಡಿಸ್ತಾಳೆ. ಆ ಪಕ್ಷಿ ಪಂಜರದಿಂದ ಆಚೆ ಬಂದು ಒಂದು ಸುಂದರವಾದ ದೇವತೆಯಾಗಿ ಬದಲಾಗ್ತಾಳೆ. ಆ ದೇವತೆಯನ್ನ ನೋಡಿ ಅವಳು ತುಂಬಾ ಭಯ ಪಡ್ತಾಳೆ. ಕೋಮಲ್ ಭಯ ಪಡೋದನ್ನು ನೋಡಿ ದೇವತೆ ಹೀಗಂತಾಳೆ, ಅರೇ ಬೇಟಾ, ಭಯ ಪಡ್ಬೇಡ, ನಾನ್ ನಿನ್ನ ಏನೂ ಮಾಡಲ್ಲ. ನೀವ್ಯಾರು? ನಾನು ದೇವತೆ. ನನ್ನ ಆ ಜಾದೂಗಾರ ಅವನ ಜಾದೂವಿಂದ ಪಕ್ಷಿಯಾಗಿ ಬದಲಾಯಿಸಿ ನನ್ನ ಈ ಪಂಜರದಲ್ಲಿ ಬಂಧಿಸ್ಬಿಟ್ಟ. ಆದ್ರೆ ನೀನ್ ಬಂದು ಆ ಜಾದೂಗಾರನ ಹತ್ರ ಇಂದ ನನ್ನ ಕಾಪಾಡ್ದೆ. ಆಗ ಜಾದೂಗಾರ ಅಲ್ಲಿಗೆ ಬರ್ತಾನೆ. ಅರೆ ಓ ಹುಡುಗಿ, ನನ್ನ ಗೂಡನ್ನ ಕತ್ಕೊಂಡೋಗೋಕೆ ಎಷ್ಟು ಧೈರ್ಯ? ಆ ಗೂಡು ಹಿಂದೆ ಕೊಡು. ಬೇಡ ಬೇಡ, ಈ ಪಂಜರವನ್ನು ಅವನ ಕೈಲಿ ಕೊಡ್ಬೇಡ, ಇಲ್ಲ ಅಂದ್ರೆ ಮತ್ತೆ ಅವನ್ ನನ್ನ ಬಂಧಿಸ್ಬಿಡ್ತಾನೆ. ನಾನ್ ಹೇಳಿದ್ ಕೇಳ್ತೀಯಾ ಇಲ್ವಾ? ನಾನ್ ಯಾರು ಅಂತ ನಿಂಗ್ ಗೊತ್ತಾ? ಸುಮ್ಮನೆ ಆ ಗೂಡನ್ನ ನಂಗೆ ಕೊಡು, ಇಲ್ಲ ಅಂದ್ರೆ ನಿನ್ನ ನನ್ ಜಾದೂಯಿಂದ ಕಲ್ಲು ಮಾಡ್ತೀನಿ. ಅರೆ ಹೋಗಿ, ನೋಡಿದ್ರೆ ತುಂಬಾ ನೀನು ಬಕ್ವಾಸ್ ಜಾದೂಗಾರ ಅಂತ ಅನ್ಸುತ್ತೆ. ನಾಟ್ಕನ, ನನ್ನ ಶಕ್ತಿಯ ಬಗ್ಗೆ ನಿಂಗೆ ಗೊತ್ತಿಲ್ಲ. 1 ಸೆಕೆಂಡಲ್ಲಿ ಕಲ್ಲನ್ನ ನೀರನ್ನ ಕಲ್ ಮಾಡ್ತೀನಿ ನಾನು. ಸರಿ, ಇಲ್ಲಿರೋ ಕಲ್ನ ಒಂದು ಮಿರರ್ ಆಗಿ ಬದಲಾಯಿಸಿ ತೋರ್ಸು, ಆಗ ನಾನ್ ನಂಬ್ತೀನಿ. ಆಗ ಜಾದೂಗಾರ ಅವನ ಮ್ಯಾಜಿಕ್ ಉಪಯೋಗಿಸಿ ಅದನ್ನ ಒಂದು ದೊಡ್ಡ ಮಿರರ್ ಆಗಿ ಬದಲಾಯಿಸ್ತಾನೆ. ನೋಡಿದ್ಯಾ? ಇನ್ನೇನಾದ್ರೂ ಪ್ರೂಫ್ ಬೇಕಾ? ಆ ಗೂಡನ್ನ ನಂಗೆ ಕೊಟ್ಬಿಡು. ಅರೆ ಇಲ್ಲ, ಚಿಕ್ಕ ಚಿಕ್ಕ ಜಾದೂಗಾರರು ಕೂಡ ಈ ತರ ಮಾಯೆ ಎಲ್ಲ ಮಾಡ್ತಾರೆ. ನಾನ್ ಯಾವಾಗ ನಂಬ್ತೀನಿ ಅಂದ್ರೆ ನೀನು ಈ ಮಿರರ್ನ ಒಂದು ಪ್ಯಾರೆಟ್ ಆಗಿ ಬದಲಾಯಿಸು. ಹೌದಾ? ತಗೋ. ಜಾದೂಗಾರ ಅವನ್ ಮುಂದೆ ಇರುವ ಮಿರರ್ ಮುಂದೆ ನಿಂತ್ಕೊಂಡು ಅವನ ದಂಡವನ್ನು ಉಪಯೋಗಿಸ್ತಾನೆ ಮತ್ತೆ ಮಾಯೆ ಮಾಡ್ತಾನೆ. ಆದ್ರೆ ಆ ಮಿರರ್ ಅಲ್ಲಿ ಅವನ್ ಮುಖ ಕಾಣಿಸ್ತಿತ್ತು. ಆದ್ರಿಂದ ಅವನ್ ಮಾಡಿರುವ ಮಾಯ ಮಿರರ್ಗೋಗಿ ರಿಫ್ಲೆಕ್ಟ್ ಆಗಿ ಮತ್ತೆ ಅವನ್ ಮೇಲೆ ಬಂದು ಬೀಳುತ್ತೆ. ಆದ್ರಿಂದ ಅವನೇ ಒಂದು ಪ್ಯಾರೆಟ್ ಆಗಿ ಬದಲಾಗ್ತಾನೆ. ಆಗ ಕೋಮಲ್ ಪಂಜರದಲ್ಲಿ ಅವನ್ನ ಬಂಧಿಸ್ಬಿಡ್ತಾಳೆ ಮತ್ತೆ ಪಂಜರವನ್ನು ದೇವತೆಗೆ ಕೊಡ್ತಾಳೆ. ಅರೆ ವಾ, ನೀನು ತುಂಬಾ ಸುಲಭವಾಗಿ ಇವನ್ನ ಬಂಧಿಸ್ಬಿಟ್ಟೆ. ಇನ್ಮೇಲೆ ಇವನು ಯಾರಿಗೂ ಕಷ್ಟ ಕೊಡಕ್ಕಾಗೋದಿಲ್ಲ. ನೀನ್ ನನಗ್ ಮಾಡಿರುವ ಇಷ್ಟು ದೊಡ್ಡ ಉಪಕಾರವನ್ನು ಜನ್ಮದಲ್ಲಿ ನಾನ್ ಮರೆಯೋದಿಲ್ಲ. ಆದ್ರಿಂದ ನಿನ್ಗಿಷ್ಟ ಇರೋದು ಏನ್ ಬೇಕಾದ್ರೂ ಕೇಳು,
ನಾನದು ಪೂರ್ತಿ ಮಾಡ್ತೀನಿ. ನನ್ನ ಹತ್ರ ಒಳ್ಳೆ ಬಟ್ಟೆನೇ ಇಲ್ಲ, ಅದಕ್ಕೆ ನನಗೆ ಫ್ರೆಂಡ್ಸೇ ಇಲ್ಲ. ನೀವ್ ನನಗೆ ಹೊಸ ಬಟ್ಟೆ ಕೊಡಿಸ್ತೀರಾ? ಏನು, ಒಂದ್ ಬಟ್ಟೆನಾ? ಅಷ್ಟೇನಾ? ಆಗ ಮಾಯ ಮಾಡಿ ದೇವತೆ ಅವಳು ಮುಂದೆ ಒಂದು ಸುಂದರವಾದ ಫ್ರಾಕ್ ಅನ್ನು ತಂದು ಅವಳ ಕೈಯಲ್ಲಿ ಕೊಡ್ತಾಳೆ. ಆ ಫ್ರಾಕ್ ಎಷ್ಟು ಸುಂದರವಾಗಿದೆ ಅಂದ್ರೆ ಕೋಮಲ್ ಅದನ್ನ ನೋಡಿ ಮೈ ಮರ್ತೋಗ್ತಾಳೆ. ಇದನ್ ತಗೋ, ಈ ಗೌನ್ ಇವಾಗ ನಿಂದು. ಇದೇನು ಮಾಮೂಲಿ ಗೌನ್ ಅಲ್ಲ, ಇದು ಮಾಯಾ ಗೌನ್. ನೀನಿದನ್ನ ಹಾಕೊಂಡ್ರೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ ಮತ್ತೆ ನಿನ್ ಫ್ರೆಂಡ್ಸ್ ಆಗ್ತಾರೆ. ಈ ಗೌನ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ, ಇದು ಹಳೇದಾಗೋದೇ ಇಲ್ಲ. ಮತ್ತೆ ಯಾವ ಕಲರ್ ಬೇಕಂತ ಮೈಂಡಲ್ಲಿ ಅನ್ಕೊಂಡ್ರೆ ಆ ಕಲರ್ಗೆ ಇದು ಬದಲಾಗತ್ತೆ. ನೀನು ಒಂದ್ ಮಂತ್ರ ಹೇಳ್ಬೇಕು, ಅದೇನಂದ್ರೆ, ಕೇಳು ಗೌನ್, ನೀನು ಈ ಬಣ್ಣಕ್ಕೆ ಬದಲಾಗು. ಮತ್ತೆ ಈ ಗೌನ್ ಯಾವಾಗ್ಲೂ ನಿನ್ಗೆ ಸಹಾಯನೂ ಮಾಡುತ್ತೆ. ನೀನೇನ್ ಹೇಳಿದ್ರು ಒಂದೇ ಚಿಟ್ಕೆಯಲ್ಲಿ ಎಲ್ಲ ಕೆಲ್ಸನೂ ಅದ್ ಮಾಡುತ್ತೆ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋಬೇಕು, ಇದು ಯಾವಾಗ ಇಷ್ಟು ಕ್ಲೀನ್ ಆಗಿ ಹಿಂಗೆ ಇರುತ್ತೆ ಅಂದ್ರೆ ನಿನ್ ಮನಸ್ಸು ಶುದ್ಧವಾಗಿರೋವರೆಗೂ. ನಿನ್ ಮನ್ಸಲ್ಲಿ ಕೆಟ್ಟ ಉದ್ದೇಶಗಳು ಮತ್ತೆ ಅತಿಯಾಸೆ ಬಂದ್ರೆ ಇದರ ಪವರ್ ಅವತ್ತೇ ಹೊಟ್ಟೋಗ್ಬಿಡುತ್ತೆ. ಸರಿ ತಗೋ, ಇದನ್ ನೀನಿಟ್ಕೋ, ನಾನು ಇವಾಗ ಹೋಗ್ಬರ್ತೀನಿ. ಆ ಗೌನ್ನ ಕೋಮಲ್ಗೆ ಕೊಟ್ಟು ಆ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಕೋಮಲ್ ಕೂಡ ಆ ಗೌನ್ನ ಎತ್ಕೊಂಡು ಮನೆಗೆ ಅಲ್ಲಿಂದ ಬಂದ್ಬಿಡ್ತಾಳೆ. ಕೋಮಲ್ ಆ ಗೌನ್ನ ಕೈಯಲ್ಲಿಟ್ಕೊಂಡು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಆ ದೇವತೆ ಹೇಳ್ದಂಗೆ ಇದು ನಿಜವಾಗ್ಲೂ ನಿಜಾನಾ? ಇದು ನಿಜವಾಗ್ಲೂ ಮಾಯಾ ಗೌನಾ? ಒಂದ್ಸಲ ಹಾಕೊಂಡ್ ನೋಡ್ತೀನಿ. ಆಮೇಲೆ ಕೋಮಲ್ ಆ ಗೌನ್ ಹಾಕೊಂಬರಕ್ ಹೋಗ್ತಾಳೆ. ಆ ಗೌನ್ ಹಾಕೊಂಡ್ ಬಂದು ಅವಳು ಮಿರರ್ ಅಲ್ಲಿ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಅಷ್ಟು ಸುಂದರವಾಗಿರ್ತಾಳೆ. ಅವಳಿಗೆ ಏನನ್ಸತ್ತಂದ್ರೆ ಅವಳಿಗಿಂತ ಸುಂದರವಾಗಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಸಂತೋಷವಾಗಿರ್ತಾಳೆ. ಅವಳು ಅಷ್ಟು ಸುಂದರವಾಗಿದ್ದಾಳಂತ ಅವಳಿಗೆ ಗೊತ್ತಿರ್ಲಿಲ್ಲ. ದೇವತೆ ತರ ಇದ್ಲು ನಿಜ. ಸಾಧಾರಣವಾದ ಹುಡುಗಿನ ದೇವತೆ ಹಂಗೆ ತೋರ್ಸೋದಕ್ಕೆ ಆ ಗೌನ್ಗೆ ಪವರ್ ಇದೆ. ಅರೇ ವಾ, ಈ ಗೌನಲ್ಲಿ ನಾನು ಎಷ್ಟು ಸುಂದರವಾಗಿದ್ದೀನಿ, ಹೌದಲ್ಲ? ನಾನು ಯಾವ ಕಲರ್ ಹೇಳಿದ್ರೆ ಆ ಕಲರ್ಗೆ ಈ ಗೌನ್ ಬದ್ಲಾಗತ್ತೆ ಅಂತ ಹೇಳಿದ್ರು. ಒಂದ್ಸಲ ಅದನ್ನು ಮಾಡಿ ನೋಡ್ಬಿಡ್ತೀನಿ. ಕೇಳು ಗೌನ್, ನೀನು ನೀಲಿ ಬಣ್ಣಕ್ಕೆ ಬದಲಾಗು. ಅವಳು ಕಣ್ಮುಚ್ಕೊಂಡು ಈ ಮಂತ್ರವನ್ನು ಹೇಳ್ತಾಳೆ. ಅವಳು ಕಣ್ ತೆಗೆದು ನೋಡೋಷ್ಟೊತ್ತಿಗೆ ಅವಳ ಗನ್ ರೆಡ್ ಕಲರ್ ಇಂದ ಬ್ಲೂ ಕಲರ್ಗೆ ಬದಲಾಗಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಸಂತೋಷದಲ್ಲಿ ಅವಳು ಕುಣಿದಾಡ್ತಾ ಇರ್ತಾಳೆ. ಅದೇ ದಿನ ಕೋಮಲ್ ಆ ಗೌನ್ ಹಾಕೊಂಡು ವಿಕ್ಕಿನ ಬರ್ಡೇಗೆ ಹೋಗ್ತಾಳೆ. ಅವಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ಗೌನಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣಿಸ್ತಾಳೆ ಅಂತ ಅವಳಿಗೆ ಕಾನ್ಫಿಡೆನ್ಸ್. ಅಲ್ಲಿರೋ ಮಕ್ಕಳು ಎಲ್ಲರೂ ಕೋಮಲ್ನ ನೋಡಿ ಶಾಕ್ ಆಗ್ತಾರೆ. ಎಲ್ಲರೂ ಕೋಮಲ್ ಮೇಲೆ ಕಣ್ ತೆಗೆದೆ ನೋಡ್ತಾನೆ ಇರ್ತಾರೆ. ಅಲ್ಲಿರೋರೆಲ್ಲ ಪ್ರಿಯಾನ ಬಿಟ್ಟು ಕೋಮಲ್ ಹತ್ರ ಬರ್ತಾರೆ. ಅರೇ ಕೋಮಲ್, ಇವತ್ ನೀನ್ ತುಂಬಾ ಸುಂದರವಾಗಿದೀಯಾ. ಅರೇ ಕೋಮಲ್, ನೀನು ಒಂದು ದೇವತೆ ತರ ಕಾಣಿಸ್ತಾ ಇದೀಯ ಕಣೆ. ಸರಿ, ನಮ್ ಜೊತೆ ಬಂದ್ ಕೂತ್ಕೋ. ಆದ್ರೆ ಇದನ್ನೆಲ್ಲ ಅವಳ ಸೌತೆಲಿ ತಂಗಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಲಿರೋರು ಎಲ್ಲಾರು ಕೋಮಲ್ ಹತ್ರ ಮಾತಾಡ್ತಾ ಇರ್ತಾರೆ, ಕೋಮಲ್ ಜೊತೆನೇ ಇರ್ತಾರೆ. ಹಂಗೆ ಸ್ವಲ್ಪ ಆ ಮಾಯಾ ಗೌನಿಂದ ಅವಳ ಕೆಲ್ಸ ಎಲ್ಲ ಸುಲಭ ಆಗ್ಬಿಡುತ್ತೆ. ಅವಳ ಸೌತೆ ತಾಯಿ ಏನೇನ್ ಕೆಲ್ಸ ಹೇಳ್ತಾಳೋ ಆ ಕೆಲ್ಸ ಎಲ್ಲ ಅವಳು ಕ್ಷಣದಲ್ಲೇ ಮಾಡಿ ಮುಗಿಸ್ತಿದ್ಲು. ಸಂತೋಷವಾಗಿದ್ಲು. ಅವಳು ದಿನಾ ಫ್ರಾಕ್ ಹಾಕೊಂಡು ಅವಳ ಫ್ರೆಂಡ್ಸ್ ನ ಮೀಟ್ ಮಾಡ್ತಾ ಇದ್ಲು. ದಿನಾ ಅದರ ಕಲರ್ ಅನ್ನು ಚೇಂಜ್ ಮಾಡ್ಕೊಂಡು ಹಾಕೋತಾ ಇದ್ಲು. ಈ ರೀತಿ ಕೋಮಲ್ ತುಂಬಾ ಸಂತೋಷವಾಗಿ ಇದ್ಲು. ಆ ಮಾಯಾ ಗೌನ್ ಅವನ ಆನೆ ಬರಹಾನೆ ಬದಲಾಯಿಸ್ಬಿಡ್ತು. ಈ ಸ್ಟೋರಿಯಿಂದ ನಮ್ಗೇನ್ ಗೊತ್ತಾಗಿದೆ ಅಂತಂದ್ರೆ, ಎಷ್ಟೇ ಕಷ್ಟ ಇದ್ರು ಮನಸ್ಸು ಒಳ್ಳೇದಾಗಿದ್ರೆ ಆ ದೇವ್ರು ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.